ಗಂಗಾಧರ ಮೂರ್ತಿಯವರೇ, ಯಾಕೆ ಚನ್ನಪಟ್ಟಣ ಇಷ್ಟು ಹಿನ್ನಡೆ ಆಗಿದೆ ಅಂತ ಹೇಳುವಂಥದ್ದು ಇಲ್ಲಿ ಇದನ್ನು ನೋಡೋದಿದ್ರೆ? ಮೊದಲನೇದಾಗಿ ನಾವು ಸೀಟ್ ವಿಚಾರದಲ್ಲಿ ಸ್ವಲ್ಪ ಗೊಂದಲಗಳನ್ನು ಸೃಷ್ಟಿ ಮಾಡ್ಕೊಂಡಿದ್ದು, ಮತ್ತು ಯೋಗೇಶ್ವರ್ ಅವರು ಕೊನೆ ಮೂಮೆಂಟ್ವರೆಗೂ ನಮಗೆ ಈ ರೀತಿ ಕೈ ಕೊಡ್ತಾರೆ ಅಂತ ಅಂದ್ಕೊಂಡಿರಲಿಲ್ಲ. ಒಂದು ಭಾರತೀಯ ಜನತಾ ಪಾರ್ಟಿಯಲ್ಲಿ ಇದ್ದಂಥ ಯೋಗೇಶ್ವರ್ ಅವರು ಯಾವಾಗಲೂ ಕಾಂಗ್ರೆಸ್ಗೂ ಕೈ ಕೊಟ್ಟಿದ್ದಾರೆ, ಭಾರತೀಯ ಜನತಾ ಪಾರ್ಟಿಗೂ ಕೈ ಕೊಟ್ಟಿದ್ದಾರೆ. ಅವ್ರನ್ನ ನಡೆ ಯಾವಾಗಲೂ ಕೂಡ ಕೊನೆ ಮೂಮೆಂಟ್ವರೆಗೂ ಪೆಂಡಿಂಗ್ ಇಟ್ಟು ಅವ್ರಿಗೆ ಹೋಗಕ್ಕೆ ಮನಸ್ಸಿರಲಿಲ್ಲ, ಹೋಗುವಂತ ಅನಿವಾರ್ಯ ಪರಿಸ್ಥಿತಿ ನಿರ್ಮಾಣ ಮಾಡಿದ್ದು ಯಾರು? ಅವರೇ ಹೇಳೋ ಪ್ರಕಾರ. ಇಲ್ಲ ಕೇಳಿ, ಅದೇ ಕರೆಕ್ಟ್ ಅವ್ರು ಹೇಳೋದು. ಯಾಕೆ ಅವ್ರು ಹೇಳ್ತಾರೆ ಅಂತಂದರೆ, ನಾವು ಅಲ್ಲಿ JDS ಕ್ಯಾಂಡಿಡೇಟ್, ಅದು JDS ಕುಮಾರಸ್ವಾಮಿ ಅವ್ರು ಗೆದ್ದಂಥ ಕ್ಷೇತ್ರ. ಅದು ಅವರು ನಿಲ್ಲಬೇಕು ಅಂತ ಪ್ರಯತ್ನ ಪಡುವಾಗ ಅವ್ರು ಯಾರಿಗೆ ಅಪ್ರೋಚ್ ಮಾಡಬೇಕಿತ್ತು? ಒಂದು ಸಲನೂ ಕುಮಾರಸ್ವಾಮಿ ಅವರಿಗೆ ನೇರವಾಗಿ ಭೇಟಿಯಾಗಿ ಅಪ್ರೋಚೇ ಮಾಡಲಿಲ್ಲ. ಅವರು ಭಾರತೀಯ ಜನತಾ ಪಾರ್ಟಿಯ ನಾಯಕರ ಜೊತೆ ಒಂದು ಸಲ ಚರ್ಚೆ ಮಾಡಿ ಡೆಲ್ಲಿನಲ್ಲಿ ಚರ್ಚೆ ಮಾಡಿದಂಥ ಸಂದರ್ಭದಲ್ಲಿ ಅವರಿಗೆ ನಿಲ್ಲಕ್ಕೆ ರೆಡಿಯಾಗಿ JDS ಕಾರ್ಯಕರ್ತರನ್ನ ವಿಶ್ವಾಸಕ್ಕೆ ತಗೊಳ್ಳಿ, ಅಲ್ಲಿ ಒಂದು ಸ್ವಲ್ಪ ಡಿಫ್ರೆನ್ಸ್ ಇದೆ ಅಂತ ಹೇಳಿದಂತೂ ಸತ್ಯ. ಅದು BJP ನಾಯಕರುಗಳ ಮಧ್ಯೆ ಡೆಲ್ಲಿನಲ್ಲೇ ಪ್ರಹ್ಲಾದ್ ಜೋಶಿ ಅವ್ರ ಮನೆ ಮೇಲೆ. ಆಗ ಅವರು ಆಗಾಗಲೇ ಅವ್ರು ತೀರ್ಮಾನ ಮಾಡ್ಕೊಂಡಿದ್ದು, ಭಾರತೀಯ ಜನತಾ ಪಾರ್ಟಿಯ ಜೊತೆ ನಿಂತರೆ JDS ಓಟ್ ಬರುತ್ತೋ ಇಲ್ವೋ ನಾನು ಡೌಟ್ ಆಗುತ್ತೆ, ಅದರ ಬದಲು ಕಾಂಗ್ರೆಸ್ಗೆ ಹೋಗ್ಬೋದು ಅನ್ನೋ ಪ್ಲ್ಯಾನನ್ನು ಮೊದಲೇ ಇಟ್ಕೊಂಡಿದ್ರು ಅಂತ ಕಾಣುತ್ತೆ. ಅದಕ್ಕೆ ಕೊನೆ ಮೂಮೆಂಟ್ವರೆಗೂ ನಮ್ಮಲ್ಲಿ ಕ್ಯಾಂಡಿಡೇಟ್ ಇಲ್ಲದೆ ಇದ್ದಂಗೆ ನೋಡಿಕೊಂಡ್ರು. ಅನಿವಾರ್ಯವಾಗಿ ನಿಖಿಲ್ ಕುಮಾರಸ್ವಾಮಿನ ತಂದು ನಿಲ್ಲಿಸುವಂಥ ಪರಿಸ್ಥಿತಿಗೆ ನಾವು ಇಕ್ಕಟ್ಟಿಗೆ ಸಿಗಾಕೊಂಡ್ವಿ. ಯಾಕೆ ಅಂತಂದರೆ ನಮ್ಮಲ್ಲಿ ಕಾರ್ಯಕರ್ತರಿಗೆ ಕುಮಾರಸ್ವಾಮಿ ಬಿಟ್ಟರೆ ನೆಕ್ಸ್ಟಲ್ಲಿ ಕಾರ್ಯಕರ್ತರು ಕೊಡಬೇಕು, ಇಲ್ಲ ಅಂದರೆ ಯೋಗೇಶ್ವರ ಕೊಡಬೇಕು ಅಂತ ನಿಂತಿದ್ದು. ಕೊನೆಗೆ ನಾವು JDS ಆದರೂ ನಿಲ್ಲಿ ಬಂದು ಅಂತಂದ್ವಿ. ಕೊನೆಗೆ BJPಯಿಂದನೇ ನಿಲ್ಲಪ್ಪ ಅಂದ್ವಿ. ರಾತ್ರಿ ಬೆಳಗ್ಗೆ BJPಯಿಂದ ನಿಲ್ತೀನಿ ಅಂತ ಹೇಳಿದವರು ಬೆಳಗ್ಗೆ 8 ಗಂಟೆಗೋ ರಾತ್ರಿ ಹೋದ್ರೋ ಗೊತ್ತಿಲ್ಲ, ಬಟ್ ಕಾಂಗ್ರೆಸ್ ಜೊತೆ ಸೇರಿಕೊಂಡ್ರು. ಬಟ್ ಆ ತಂತ್ರ ಇತ್ತಲ್ಲ, ಕಾಂಗ್ರೆಸ್ ನಾಯಕರು ಮತ್ತು ಜೊತೆಗೆ ಯೋಗೇಶ್ವರ್ ಮಾಡಿದಂಥ ತಂತ್ರ ಇತ್ತಲ್ಲ, ಆ ತಂತ್ರಕ್ಕೆ ನಾವು ಇವತ್ತು ಬಲಿಯಾಗಿದ್ದೀವಿ. ಅದರಲ್ಲಿ ತಪ್ಪೇನಿಲ್ಲ. ನಾವೀಗ ಚನ್ನಪಟ್ಟಣ ಕ್ಷೇತ್ರನ ಸೋತು ಇದ್ದೀವಿ, ಗೆದ್ದು ಇದ್ದೇವೆ. ಭಾಳ ಸಲ ಯೋಗೇಶ್ವರನೂ ಸೋಲಿಸಿದ್ದೀವಿ, 2-3 ಸಲ, ಮತ್ತು ನಾವು ಸೋತಿದ್ದೀವಿ, ಇಲ್ಲ ಅಂತೇನಿಲ್ಲ. ಹಾಗಾಗಿ ಚನ್ನಪಟ್ಟಣದ ಜನತೆ ಮತ್ತು ಚನ್ನಪಟ್ಟಣದ ಕಾರ್ಯಕರ್ತರಲ್ಲಿ ಒಂದು ಹುಮ್ಮಸ್ಸು ತುಂಬಬೇಕಾಗಿತ್ತು. ಆ ಕಾರಣಕ್ಕೆ ನಿಖಿಲ್ ಕುಮಾರಸ್ವಾಮಿ ಅವರನ್ನು ನಿಲ್ಲಿಸಿ ಆ ಕ್ಷೇತ್ರದ ಹಿಡಿತವನ್ನು ಬಿಡಬಾರ್ದು ಅನ್ನೋ ಕಾರಣಕ್ಕೆ ಇಟ್ಕೊಂಡಿದ್ದೀವಿ. ಹೊರತು ಸೋಲು ಗೆಲುವು ಸಹಜ. ದೇವೇಗೌಡರ ಕುಟುಂಬಕ್ಕಾಗಲಿ JDSಗಾಗಲಿ ಸೋತಿದ್ದು ಇದೆ, ಗೆದ್ದಿದ್ದು ಇದೆ. ಈಗ ಕಳೆದ ಬಾರಿ ರಾಮನಗರದಲ್ಲಿ 2 ಕ್ಷೇತ್ರದಲ್ಲಾದರೂ JDS ಇರ್ತಾ ಇತ್ತು. ಈ ಸಲ ಮೂರು ಇರ್ತಿತ್ತು. ಮಾಗಡಿ, ರಾಮನಗರ, ಚನ್ನಪಟ್ಟಣ 3 ಇತ್ತು. ಮೂರು ಗೆದ್ದಿದ್ದೀವಿ, 3 ಸೋತಿದ್ದೀವಿ. ಒಂದು ಪ್ರಾಬ್ಲಮ್ ಏನಂದರೆ, ಈಗ ನೋಡಿ, ಮಾಗಡಿ ಬಾಲಕೃಷ್ಣ ಅವ್ರನ್ನ ಗೆಲ್ಸಿದ್ದು ಜನತಾದಳ JDS ದೇವೇಗೌಡ ಬೆಳೆಯಕ್ಕೆ ಮೊದಲೇ ಅವರು BJPಯಿಂದ ಗೆದ್ದಿದ್ರಲ್ಲ. ಅವರು ಅದೇ ಅವರ ಸ್ವಂತ ಶಕ್ತಿ ಅವ್ರಿಗೆ ಇತ್ತು. ನಾನು ಇಲ್ಲ ಅಂತ ಯಾರಿಗೂ ಹೇಳ್ತಲ್ಲ. ಈಗ ಯೋಗೇಶ್ವರ್ ನಿಮಿಷ ಗೆದ್ದಂಥವ್ರು ಇಲ್ಲ ಕೇಳಿ, ಯೋಗೇಶ್ವರ್ಗೂ ಶಕ್ತಿ ಇಲ್ಲ ಅಂತ ನಾನು ಹೇಳ್ತಿಲ್ಲ, ಬಾಲಕೃಷ್ಣ ಅವ್ರಿಗೂ ಶಕ್ತಿ ಇಲ್ಲ ಅಂತ ಹೇಳ್ತಿಲ್ಲ. ಯಾಕೆಂದರೆ ಬಾಲಕೃಷ್ಣ ಅವ್ರ ತಂದೆ ಹುಲಿಕಟ್ಟೆ ಚೆನ್ನಪ್ಪ ಅಂತೇಳಿ ಅವರು ಮಂತ್ರಿಯಾಗಿ ಹಲವಾರು ಬಾರಿ ಚುನಾವಣೆ ಗೆದ್ದು, ಅದೇ ದಳದಲ್ಲೇ ಗೆದ್ದು, ದಳದ ಬೇಸದು. ಅನಿವಾರ್ಯವಾಗಿ ಆ ಚುನಾವಣೆಯಲ್ಲಿ ಟಿಕೆಟ್ ಕೊಡಲಿಲ್ಲ ಅನ್ನೋ ಕಾರಣಕ್ಕೆ, ಇನ್ನೂ ಹುಡುಗ ಇದ್ದರು, ಅವಾಗ ತಾನೇ MBBS ಏನೋ ಮುಗಿಸಿ ಬಂದಿದ್ರು ಅವರು, ಅವಾಗ ತಾನೇ ಟಿಕೆಟ್ ಕೊಡಲಿಲ್ಲ ಅಂತೇಳಿ ಅವರು ಬೇರೆಯವ್ರಿಗೆ, ಐ ಥಿಂಕ್ ಬೆಟ್ಸ್ವಾಮಿಗೌಡ ಅಂತ ಏನೋ ಕೊಟ್ವಿ ನಾವು ಆ ಟೈಮಲ್ಲಿ. ಆ ಕೊಟ್ಟಂಥ ಸಂದರ್ಭದಲ್ಲಿ ಅವ್ರು BJPಗೆ ಹೋಗಿ ನಿಂತರು, ಮತ್ತು ಎಗೈನ್ ವಾಪಸ್ JDSಗೆ ಬಂದರು. ನಾನು ಹೇಳೋದು, ಈ ಹಳೆ ಮೈಸೂರು ಭಾಗದಲ್ಲಿ ದೇವೇಗೌಡರನ್ನ ಎತ್ತಿ ಮೆರೆಸಿದ್ದೂ ಇದೆ, ಸೋಲಿಸಿದ್ದೂ ಇದೆ. ಯಾಕೆಂದ್ರೆ ನಮ್ಮವೇನು ತಪ್ಪಿಲ್ಲ ಅಂತಲ್ಲ, ನಮಗೂ ತಪ್ಪುಗಳಿದ್ದಾವೆ. ಹಾಗಂತ ತಪ್ಪುಗಳನ್ನು ನಾವು ಸರಿಪಡಿಸ್ಕೊಂಡು ಮುಂದೆ ಹೋಗುವಂಥ ದಿನಗಳು ಇದ್ದಾವೆ. ದೇವೇಗೌಡರು ಬಂದಮೇಲೆ ಅತಿಯಾದ ಆತ್ಮವಿಶ್ವಾಸ ಬಂತ? ಖಂಡಿತವಾಗ್ಲೂ ಬಂದಿತ್ತು. ಯಾಕೆಂದರೆ ದೇವೇಗೌಡರಿಗೆ ಸೇರ್ತಾ ಇದ್ದಂಥ ಜನ, ದೇವೇಗೌಡರು ಭಾಷಣ ಮತ್ತು ದೇವೇಗೌಡರದ್ದು ಆ ವಯಸ್ಸಿನಲ್ಲೂ ಬಂದವರು 7 ದಿವಸ ಕ್ಯಾಂಪೇನ್ ಮಾಡಿದ್ರು, ಬೆಳಗ್ಗೆಯಿಂದ ಸಾಯಂಕಾಲದವ್ರಿಗೂ. ಆದರೆ ದೇವೇಗೌಡರು ಇವತ್ತೇನು ಕ್ಯಾಂಪೇನ್ ಮಾಡ್ತಿದ್ದಾರೆ, 60 ವರ್ಷದಿಂದ ಇಡೀ ಕರ್ನಾಟಕದ ಸುತ್ತನೇ ಇದ್ದಾರೆ ಅವರು. ಅವ್ರು ಸೋತಾಗೇ ಸೋತಿದ್ದು ಮಾರನೇ ದಿವಸ ಬೆಳಗ್ಗೆ ಮತ್ತೆ ಪಾರ್ಟಿ ಆಫೀಸಲ್ಲಿ ಬಂದು ಕೂತ್ಕೊಂಡು ಪಕ್ಷ ಕಟ್ತಾರೆ ಅವರು. ಅದು ನಮ್ಮ ಪಕ್ಷದ ದೇವೇಗೌಡರದ್ದು ಪಕ್ಷದ ಗುಣ ಅದು. ಅಂದರೆ ನಾವೇನು ಈಗ ಈ ಸೋಲಿನಿಂದ ವಿಚಲಿತರ ಏನಾಗಿಲ್ಲ. ಅಂದರೆ ಸೋಲು ಈ ರೀತಿ ಆಯ್ತಲ್ಲ ಅನ್ನೋದೊಂದು ಬೇಸರ. ಮೊದಲನೇದಾಗಿ ನಿಖಿಲ್ ಕುಮಾರಸ್ವಾಮಿ ಅವರಿಗೆ 3ನೇ ಸೋಲು ಆಯ್ತಲ್ಲ ಅನ್ನೋದೊಂದು ಬೇಸರ ಇದೆ. ಒಬ್ಬ ಯಂಗ್ಸ್ಟಾರು ಬರಬೇಕಿತ್ತು, ಬಂದಿಲ್ಲ. ಈ ಮುಂದಿನ ದಿನಗಳಲ್ಲಿ ಚುನಾವಣೆಗಳಿದ್ದಾವೆ, ನೋಡೋಣ. ಆದರೆ ಅರುಣ್ ಅವರೇ, ಎಷ್ಟರ ಮಟ್ಟಿಗೆ ಚನ್ನಪಟ್ಟಣದ ಕ್ಷೇತ್ರ ಬಹಳ ಹೈ ವೋಲ್ಟೇಜ್ ಇತ್ತು, ಇದು ಭಾಳ ವಿಚಾರಗಳು ಇದ್ವು. ದೇವೇಗೌಡರು ಕೂಡ ನನ್ನ ಮೊಮ್ಮಗನಿಗೆ ಮಾತ್ರ ಅಲ್ಲ, ನನ್ನ ಪಕ್ಷದ ಭವಿಷ್ಯದ ವಿಚಾರ ಅಂತ ಹೇಳ್ಕೊಂಡು ಬಂದಿದ್ರು. ಇಲ್ಲಿ ಯೋಗೇಶ್ವರ ಆ ಕಡೆ ಹೋದರು, ಈ ಕಡೆ ಹೋದರು. ಇವಾಗ ಅದ್ರ ಬಗ್ಗೆ ಬಹಳಷ್ಟು ಚರ್ಚೆ ಮಾಡ್ಬೋದು. ಆದರೆ ಉಳಿಸ್ಕೊಳ್ಬೇಕಾಗಿದ್ದು JDS ಕ್ಷೇತ್ರವನ್ನು ಅವ್ರು ಉಳಿಸ್ಕೊಳ್ಬೇಕಾಗಿದ್ದು, ಅದು ಅವರ ಸೋಲದ್ದು ಇವತ್ತು. ಹೌದು, ಇದು 3 ಪಕ್ಷಗಳಿಗೂ ಒಂದು ಪ್ರತಿಷ್ಠೆಯ ವಿಷಯ ಆಗಿತ್ತು. ಅದು ಶಿವಕುಮಾರ್ ಆಗಿರ್ಬೋದು, ಕುಮಾರಸ್ವಾಮಿ ಅವರಾಗಿರ್ಬೋದು, ಅಥವಾ BJP ವಿಜೇಂದ್ರ ಅವರು ಪಾರ್ಟಿ ಪ್ರೆಸಿಡೆಂಟ್ ಬೇರೆ. ಸೊ ಈ 3 ಪಕ್ಷಗಳು ಒಂದು ಪ್ರತಿಷ್ಠೆಯ ಒಂದು ಕಣ ಅದು. ಸೊ ಹಾಗಾಗಿ ಅಲ್ಲಿ ಹೈ ವೋಲ್ಟೇಜ್ ಬೇರೆ 2 ಕ್ಷೇತ್ರಗಳಿಗೆ ಕಂಪೇರ್ ಮಾಡಿದರೆ
ದಿಸ್ ವಾಸ್ ಅ ಹೈ ವೋಲ್ಟೇಜ್ ಎಲೆಕ್ಷನ್. ಸೊ ಹಾಗಾಗಿ ಜಿದ್ದಾಜಿದ್ದಿ ಅಂತ ಅಂದ್ಕೊಂಡಿದ್ವಿ, ಫೋಟೋ ಫಿನಿಶ್ ಅಂತ ಅಂದ್ಕೊಂಡಿದ್ವಿ, ಆದರೆ ಅವೆಲ್ಲ ಕ್ಯಾಲ್ಕುಲೇಷನ್ಸ್ ತಲೆ ಕೆಳಗಾಗ್ಬಿಟ್ಟಿದೆ. ಹೌದೌದು. ಸೊ ಇಟ್ಸ್ ಎ ಯಾಕೆ ಆಗುತ್ತಿದ್ರೆ ಬಹುಶಃ ಈ ವೋಕಲ್ ವೋಟರ್ಸ್ ಇರ್ತಾರೆ, ಪ್ರಬಲ, ಅದನ್ನ ಅನೇಕ ಸಮಯ ನಾವು ಹೇಳ್ತೀವಿ, ಪ್ರಬಲ ಸಮುದಾಯಗಳವರು ಬಹಳ ಜೋರಾಗಿ ಮಾತಾಡ್ತಾ ಇರ್ತಾರೆ, ಯಾಕಂದ್ರೆ ನಾವು ಗೆದ್ದು ಬಿಡ್ತೀವಿ ಅನ್ನುವಂಥ ರೀತಿಯಲ್ಲಿ ಅವರು ಒಂದ್ರ ಮೇಲೆ ಇನ್ಫ್ಲೂಯೆನ್ಸ್ ಮಾಡುವಂಥದ್ದು ಇದ್ದೇ ಇರುತ್ತೆ. ಅದು ಚನ್ನಪಟ್ಟಣದಲ್ಲಿ ಗೋಚರಿಸ್ತಾ ಇತ್ತು. ಅದು ಒಂದು. ಮತ್ತು ನಾವು ಎಷ್ಟು ಮಟ್ಟಿಗೆ ಬೇರೆ ಸಮುದಾಯಗಳನ್ನು, ಈಗ ದಲಿತರು ಇರ್ಬೋದು ಅಥವಾ ಮಹಿಳೆಯರು ಇರ್ಬೋದು, ಸೊ ನಾವು ಪತ್ರಕರ್ತರು ಅಥವಾ ಈ ಪೋಲ್ಸ್ಟರ್ಸ್ ಅಂತ ಏನು ಕರಿತೀವಿ, ಅವರು ಎಷ್ಟು ಮಟ್ಟಿಗೆ ಈ ಕೆಳ ಸಮುದಾಯಗಳನ್ನು ಅಥವಾ ಮಹಿಳೆಯರನ್ನು ಹೋಗಿ ಮಾತಾಡಿಸ್ತಾರೆ, ಅವರ ವ್ಯೂಸ್ ಏನು ಅಂತ ತಿಳ್ಕೊಳ್ತಾರೆ. ಇಲ್ಲಿ ಬಹುಶಃ ಹರಿಯಾಣದಲ್ಲೂ ಅದೇ ಆಯಿತು, ಬರೀ ಜಾಟರನ್ನೇ ಸಂಪರ್ಕಿಸಿ ಬಹುಶಃ ಕಾಂಗ್ರೆಸ್ ಒಂದು ಅಲೆನ ಸೃಷ್ಟಿ ಆಯಿತು ಏನೋ ಅದು. ನನಗೆ ಇನ್ನೂ ಒಂದು ಆಶ್ಚರ್ಯ ಕರ್ನಾಟಕದಲ್ಲಿ ಅಂದರೆ ಶಿಗ್ಗಾವಿ, ಅಲ್ಲಿ ಬಹುಶಃ ಬಿ ಜೆ ಪಿಗೆ ಪಂಚಮಸಾಲಿಗಳಿಂದ ಭಾಳ ಹೊಡೆತ ಬಿದ್ದಿದೆ ಅಂತ ನನಗನ್ಸುತ್ತೆ. ಯಾಕೆಂದರೆ ಸುಮಾರು 60,000 ಮತಗಳಿದ್ವು ಅಂತ ಕೇಳಿದೆ ನಾನು. 60,000ದಲ್ಲಿ ಅವರಿಗೆ ಭಾಳ ಒಂದು ಬಹುಶಃ ಕೋಪ ಇತ್ತು, ಯಾಕೆಂದರೆ 4 ಚುನಾವಣೆಗಳಲ್ಲಿ ಅವರ ಸಮುದಾಯಕ್ಕೆ ಕೊಡಲಿಲ್ಲ, ಈಗಲಾದರೂ ಕೊಡ್ತಾರೇನೋ ಅಂತ ಒಂದು ಎಕ್ಸ್ಪೆಕ್ಟೇಷನ್ ಇತ್ತು, ಕೊಡಲಿಲ್ಲ. ಈಗ ಇವ್ರು ಗೆದ್ದರೆ ಇನ್ನು ಒಂದು 20 ವರ್ಷ ಬಹುಶಃ ಅವರೇ ಅಲ್ಲಿ ಅಭ್ಯರ್ಥಿ ಆಗ್ತಾರೆ. ಹಾಗಾಗಿ ನಾವು ಜಾಸ್ತಿ ಸಂಖ್ಯೆಯಲ್ಲಿ ಇದ್ದರೂ ಏನು ಪ್ರಯೋಜನ ಅನ್ನೋ ಒಂದು ಬಹುಶಃ ಮನೋಭಾವ ಬೆಳೆದಿತ್ತೇನೋ ಪಂಚಮಸಾಲಿಗಳಲ್ಲಿ. ಅದೇ ರೀತಿ ಪಂಚಮಸಾಲಿ ಲೀಡರ್ಸ್ ಕೂಡ ಕಾಂಗ್ರೆಸ್ನಲ್ಲಿ ಯಾರಿದ್ದಾರೆ ಅವರು ಕೂಡ ಅಲ್ಲಿ ಹೋಗಿ ಕ್ಯಾಂಪೇನ್ ಮಾಡಿದರು. ಮತ್ತು ಬೇರೆ ಬೇರೆ ಕಾರಣಗಳು, ಅದು ಜಾರಕಿಹೊಳಿ ಇರ್ಬೋದು ಅಥವಾ ಬೇರೆ ಈಶ್ವರ್ ಖಂಡ್ರೆ ಇರ್ಬೋದು ಅಥವಾ ಮುಸ್ಲಿಂ ಮತಗಳಿರ್ಬೋದು, ಇವೆಲ್ಲವೂ ಅಲ್ಲಿ ಕಾರಣ ಆಯಿತು. ಇದು ಒಂಥರ ಟರ್ನಿಂಗ್ ಪಾಯಿಂಟ್ ಶಿಗ್ಗಾವಿಗೆ ಆಗ್ಬೋದೋ ಏನೋ ಅಂತ. ಯಾಕೆಂದರೆ 4 ಚುನಾವಣೆಗಳಲ್ಲಿ ಸ್ಟ್ರೈಟ್ ವಿನ್ ಬೊಮ್ಮಾಯಿ ಅವರದ್ದು, ಬಸವರಾಜ ಬೊಮ್ಮಾಯಿ ಅವರದ್ದು. ಮುಖ್ಯಮಂತ್ರಿ ಕಳೆದ ಬಾರಿ 35,000 ಅಂತರದ ಗೆಲುವು. ಹೌದು, ಎಲ್ಲಕ್ಕಿಂತ ಅದ್ರ ಹಿಂದಿನ ಗೆಲುವುಗಳೆಲ್ಲೂ ಕೂಡ 5,000, 7,000 ಈ ತರದಲ್ಲಿ ಇತ್ತು. ಹೌದು, ಕಳೆದ ಬಾರಿ 35,000 ಮತಗಳ ಅಂತರದ ಗೆಲುವು. ಹೌದು. ಮತ್ತು ಇನ್ನೊಂದೇನೆಂದರೆ ಪಠಾಣ್ ಅವರು, ಹೌದು, ಈಗ ಅಲ್ಲಿ ಖಾದ್ರಿ ಅವರನ್ನ ಕೊಡಬೇಕು ಅಂತ ಇತ್ತು. ಆಮೇಲೆ ಶಿವಕುಮಾರ್ ಅವರು ಪಂಚಮಸಾಲಿಗಳಿಗೆ ಕೊಡಬೇಕು ಅಂತ ಡಿಮಾಂಡ್ ಮಾಡಿದ್ರು ಅಂತ ಅದೊಂದು ಕೇಳಿದೆ ನಾನು. ಹೌದು. ಸೊ ಈ ರೀತಿ ಅನೇಕ ಅಲ್ಲಿ JDS ನ ಅಭ್ಯರ್ಥಿ ಕಳೆದ ಚುನಾವಣೆಯಲ್ಲಿ ಸುಮಾರು 23,000 ವೋಟನ್ನು ತೆಗೆದುಕೊಂಡಿದ್ರು. ಶಶಿ ಎಲಿಗಾರ್ ಅವರು ಎಲೆಕ್ಷನ್ ಅನ್ನು ನಿಂತುಕೊಂಡಾಗ, ಶಶಿ ಎಲಿಗಾರ್ ಇನ್ಫ್ಯಾಕ್ಟ್ ಅವರು ಇಂಡಿಪೆಂಡೆಂಟ್ ನಿಲ್ಲಬೇಕು ಅನ್ನೋ ರೀತಿಯಲ್ಲಿ ಇದ್ರು. ಕಡೆ ಕ್ಷಣದಲ್ಲಿ ಅವರು JDS ನ ಟಿಕೆಟ್ ಇದ್ದ ಸಿಂಬಲ್ನಿಂದ ಅವರು ಸ್ಪರ್ಧಿಸಿದ್ರು. ಅಲ್ಲಿ ಅವರು ಸುಮಾರು 23,000 ವೋಟ್, ಅಂದರೆ ಅದನ್ನು ಮತ್ತು BJP ವೋಟನ್ನು ನಿಜಕ್ಕೂ ನಾವು ಜೊತೆ ಸೇರುತ್ತೆ ಅಂತೇಳಿ ಲೆಕ್ಕ ಹಾಕಿದರೆ ಸುಮಾರು 50,000ಕ್ಕೆ ಹೆಚ್ಚಿನ ಲೀಡ್ನಲ್ಲಿ ಇತ್ತು. ಆದರೆ ಲೋಕಸಭಾ ಚುನಾವಣೆಯಲ್ಲಿ ಒಂದು ಟ್ರೆಂಡ್ ಗೊತ್ತಿತ್ತು, ಏನಂದರೆ ಅಲ್ಲಿ ಕಾಂಗ್ರೆಸ್ ಲೀಡನ್ನು ತೆಗೆದುಕೊಂಡಿತ್ತು ಶಿಗ್ಗಾವಿಯಲ್ಲಿ. ಅದು ಈ ಬಾರಿಯೂ ಕೂಡ ಕಾಣ್ತಾ ಇದೆ. ಹೌದು. ಸೊ ತುಂಬ ಇಂಟ್ರೆಸ್ಟಿಂಗ್ ಈ 3 ಕ್ಷೇತ್ರಗಳಲ್ಲೂ. ಹೌದು, ತುಂಬ ಇಂಟ್ರೆಸ್ಟಿಂಗ್. ಇದು ಮುಂದೆ ನನಗೆ ಇಂಟ್ರೆಸ್ಟ್ ಇರೋದು, ನಾನು ಆಗಲೇ ಹೇಳ್ದಂಗೆ BJPನಲ್ಲಿ ಮುಂದೆ ಏನಾಗುತ್ತೆ ಕರ್ನಾಟಕದಲ್ಲಿ ಅಂತ. ಎಸ್, ಅದನ್ನೇ ಹೇಳಬೇಕಾಗಿರೋದು ಈಗ ವೆಂಕಟೇಶ್ ಅವರು. ಯಾಕಂದರೆ ನಿಮ್ಮ ರಾಜ್ಯಾಧ್ಯಕ್ಷರ 1 ವರ್ಷದ ಏನು ಅವಧಿ, ರಾಜ್ಯಾಧ್ಯಕ್ಷರಾಗಿ 1 ವರ್ಷ ಆದ ನಂತರ ಸಿಗ್ತಿರುವಂಥ ಮೊದಲ ಗಿಫ್ಟ್, ಅದು ಗೆಲುವಿನ ಗಿಫ್ಟ್ ಆಗಿರ್ತಿದ್ರೆ ಬಹುಶಃ ಖುಷಿ ಪಡುವಂಥದ್ದಕ್ಕೆ ನಾನಾ ಕಾರಣಗಳಿದ್ವು.